ನನಗೆ ಸಖತ್ ಇಷ್ಟ, ಆದರೆ ಒಂದು ದಿವಸನೂ ಆಗ್ತಿಲ್ಲ. ಏನಕ್ಕೆ ರೀಸನ್ ಅಂತ ಅಂದರೆ ಜನ್ಮಕ್ಕೆ ಹೋಗೋ ಆ್ಯಂಡ್ ಇನ್ನೊಂದು ಏನಂದರೆ ನಾನು ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಿದ್ದೆ, ಹೊಸ ಗೈಡ್ಲೈನ್ಸ್ ನಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಕಿ ವ್ಲಾಗ್ಸ್. ವ್ಲಾಗ್ ಏನಾಗಿರುತ್ತೆ ಅಂದರೆ ವರಮಹಾಲಕ್ಷ್ಮಿ ಕ್ಲೀನಿಂಗ್ ಸೀರೀಸ್ ಆಗಿರುತ್ತೆ. ಇವತ್ತು ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ನನಗೆ ಗೋಡೆ ಕ್ಲೀನ್ ಮಾಡೋಕ್ಕೆ ಕೊಟ್ಟು ಹೋಗಿದ್ದಾರೆ. ಅದು ಸೈನ್ ಮಾಡಿದ್ದಾರೆ ವರ್ಕ್ನ, ನಾನು ಅವ್ರು ಬರೋ ಅಷ್ಟಲ್ಲಿ ಕ್ಲೀನ್ ಮಾಡಿರಬೇಕು ಅಂತ. ಕಮ್ ಲೆಟ್ಸ್ ಡೂ ಇಟ್. ಈ ಗೋಡೆನ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತಾರೆ, ಆದರೂ ಇಷ್ಟು ಗಲೀಜು ಹಾಕಿದೆ ಅಂತ ಅಂದರೆ ನಮ್ಮ ಮನೇಲಿರೋ 2 ನಾಯಿಗಳು ಅದು ಮಲ್ಕೊಳ್ಳುತ್ತೆ ಇಲ್ಲಿ ಬಂದು ಗೋಡೆಗೆ ಹೊರ್ಕೊಂಡು, ಅದರಿಂದ ಇಷ್ಟೊಂದು ಗಲೀಜಾಗಿರೋದು. ಇದನ್ನು ಕಿತ್ತಾಕಿರೋದು ನಮ್ಮ ರೂಬಿನೇ, ಕಚ್ಕೊಂಡು ತಿನ್ನುತ್ತೆ. ನೋಡಿ ಎಷ್ಟು ಗಲೀಜು ಮಾಡೋರೆ. ಇನ್ನೂ ಅಷ್ಟು ಗಲೀಜಿದಲ್ಲೆಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು. ನಾನು ಕ್ಲೀನ್ ಮಾಡ್ಕೊಳಕ್ಕೆ ಎತ್ಕೊಂಡಿರೋ ಆಯುಧ ಇದು ಒಂದು, ಆಮೇಲೆ ಇದು ಸುಮ್ಮನೆ ಇಟ್ಕೊಂಡಿದ್ದೀನಿ. ಏನಕ್ಕಾದ್ರೂ ಬೇಕಾಗ್ಬೋದೇನೋ, ಇದರಲ್ಲಿ ಕೊಳೆ ಹೋಗಿಲ್ಲ ಅಂತ ಅಂದರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನಂಬಿಕೆ ಎಲ್ಲ ಅದಕ್ಕೆ. ಹಾಲ್ ಕ್ಲೀನ್ ಮಾಡಿದ್ದಾಯಿತು. ಹಾಲ್ ಒಂದು ಗೋಡೆ ಮಾತ್ರ ನೀಟಾಗಿ ಒಡಿಸಿ ಇಟ್ಟೆ. ಇವಾಗ ಈ ಗೋಡೆ ಹೊಡಿಸ್ಬೇಕು, ತೋರಿಸ್ತೀನಿ. ಇದು ಇವಾಗ ಇದನ್ನು ಹೊಡಿಸ್ಬೇಕು. ನನಗೆ ಹೇಳ್ಬಿಟ್ಟು ಹೋಗಿರೋದು ಬರೀ ಈ ಗೋಡೆ, ಆಮೇಲೆ ಈ ಕಡೆ. ಮೇ ಬಿ ಇದನ್ನೆಲ್ಲ ನಾಳೆ ಕ್ಲೀನ್ ಮಾಡ್ಬೋದು, ಅದಕ್ಕೆ ಏನೂ ಹೇಳಿಲ್ಲ. ಇದು ನನಗೆ ಎಷ್ಟು ಕೊಟ್ಟೋರೋ ಅಷ್ಟನ್ನು ಮುಗಿಸ್ತೀನಿ. ಅಕಸ್ಮಾತ್ ಟೈಮ್ ಇನ್ನೂ ಐತೆ ಅಂದರೆ ಇನ್ನೂ ನೆಕ್ಸ್ಟ್ ಮಿಕ್ಕಿದ ಕೆಲಸ ಏನಾದರೂ ಹೆಲ್ಪ್ ಮಾಡೋಕ್ಕೆ ನೋಡ್ತೀನಿ. ಆ್ಯಂಡ್ ಈವನ್ ನಂಗೆ ಇನ್ನೊಂದು ಕೆಲಸ ಇದೆ, ಈ ರೂಮ್ನ ಕ್ಲೀನ್ ಮಾಡಬೇಕು. ಬೆಳಗ್ಗೆ ಮಲಗಿರೋದು ಇನ್ನೂ ಕ್ಲೀನ್ ಮಾಡಿಲ್ಲ. ಹಿಂಗಿರೋ ರೂಮ್ನ ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ತೀವಿ. ಆ ಮೇಲೆ ಇರೋ ಮೆಸ್ಸೆಲ್ಲ ನಂಗೆ ತೆಗಿಬೇಕು ಗೈಸ್. ನಂಗೆ ಅದು ಇಷ್ಟನೇ ಆಯ್ತಲ್ಲ ಅಲ್ಲಿರೋದು. ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಏನೂ ಮಾಡಲ್ಲ, ಬರೀ ಫೋನ್ ನೋಡ್ಕೊಂಡು ಕೂತಿರ್ತೀನಿ. ಇವತ್ತು ನೈಟ್ ಆದರೂ ಪರವಾಗಿಲ್ಲ, ಈ ರೂಮ್ನ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಎಲ್ಲ ಗೋಡೆ ಆಮೇಲೆ ಕಿಟಕಿ ಎಲ್ಲನೂ ಕ್ಲೀನ್ ಮಾಡ್ತೀನಿ. ಇಲ್ಲಿರೋ ಮೆಸ್ಸೆಲ್ಲ ಒಂದು ಚೀಲಕ್ಕೆ ತುಂಬಿಬಿಟ್ಟು ಮೇಲೆ ಇರೋ ನಮ್ಮ ರೂಮಲ್ಲಿ ಡಂಪ್ ಮಾಡೋದು. ನನಗೆ ಈ ಅಡ್ವೆಂಚರ್ಸ್ ಎಲ್ಲ ಮಾಡಿ ರೂಢಿ ಆಗ್ಬಿಟ್ಟಿದೆ. ನಾನು ಯಾರು ಸಪೋರ್ಟು ಇದ್ದರೆ ಹಿಂಗೆಲ್ಲ ತಿಂದೆ. ನಮಗೆ ಸ್ವಾಭಿಮಾನ ಇದೆ. ಈ ಬ್ಲೇಸರ್ ಒಂಥರ ನನಗೆ ಸಖತ್ ಇಷ್ಟ, ಆದರೆ ಒಂದು ದಿವಸನೂ ಆಗ್ತಿಲ್ಲ. ಏನಕ್ಕೆ ರೀಸನ್ ಅಂತ ಅಂದರೆ ಇದನ್ನು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಕೊಟ್ಟಿದ್ದು. ಈ ಬ್ಲೇಸರ್ ಏನಕ್ಕೆ ಕೊಡ್ತಾರೆ ಅಂತ ಅಂದರೆ, ಈಗ ಪ್ಲೇಯರ್ಸ್ ಏನಾದರೂ ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಪ್ಲೇಯರ್ಸ್ ಫಸ್ಟ್ ಟೈಮ್ ಬ್ಯಾಂಗ್ಳೂರು ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡ್ತಾವ್ರೆ. ರೆಪ್ರೆಸೆಂಟ್ ಏನಿಗೆ ಅಂದರೆ ಯಾವುದಾದ್ರು ಗೇಮಲ್ಲಿ, ಯಾವುದೇ ಗೇಮ್ ಆಗಿರ್ಬೋದು, ಬೇಸ್ಬಾಲ್, ಫುಟ್ಬಾಲ್, ಎಷ್ಟೊಂದು ಗೇಮ್ಸ್ ಇದೆ. ನನಗೆ ಈ ಬ್ಲೇಸರ್ ಯಾವಾಗ ಸಿಕ್ಕಿದ್ದು ಅಂದರೆ ಫಸ್ಟ್ ಇಯರಲ್ಲಿ ನಾನು ಆಲ್ ಇಂಡಿಯಾಗೆ ಸೆಲೆಕ್ಟ್ ಆಗಿದೆ, ಯಾವುದಕ್ಕೆ ಬೇಸ್ಬಾಲಿಗೆ. ಆವಾಗ ನನಗೆ ಈ ಬ್ಲೇಸರ್ ಸಿಕ್ಕಿದ್ದಿತ್ತು. ಆದರೆ ಇದು ಒಂದು ದಿವಸನೂ ನಾನು ಹಾಕೊಂಡು ಯೂಸೇ ಮಾಡಿಲ್ಲ ಗೈಸ್. ಇದು ಬಂದಿಲ್ಲ. ಯಾಕೆ ಅಂದರೆ ಫಸ್ಟ್ ಇಯರ್ ನಾವು ಆಡಬೇಕು ಅಂತ ಇದ್ದಾಗ ಪಂಜಾಬಲ್ಲಿ ವಾರ್ ನಡೀತಿತ್ತು. ನಮಗೆ ಬಿದ್ದಿದ್ದು ಪಂಜಾಬ್ ಯೂನಿವರ್ಸಿಟಿಯಲ್ಲೇ ನಮಗೆ ಮ್ಯಾಚ್ ಬಿದ್ದಿದ್ದು. ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಪೋರ್ಟ್ ಹೆಡ್ ಏನಂತ ಅವ್ರು ಕ್ಯಾನ್ಸಲ್ ಮಾಡಿದ್ರು. ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಎಲ್ಲ ಮಾತಾಡಿ ಇದು ಮುಂದೆ ಹೋಗೋದು ಬೇಡ, ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಸೊ ಆವಾಗಲೂ ಹಾಕೋಕ್ಕಾಗಿಲ್ಲ. ಇದೇನು ಸ್ಪೋರ್ಟ್ಸಿಗೆ ಹಾಕೋಕ್ಕಾಗಲ್ಲ, ಬಟ್ ಇಲ್ಲಿ ಯಾವಾಗ ಹಾಕೊಬೋದು ಅಂದರೆ ಸ್ಪೋರ್ಟ್ಸ್ ಈವೆಂಟ್ ಕಾಲೇಜಲ್ಲಿ ಆರ್ಗನೈಸ್ ಮಾಡಿದಾಗ, ಆಮೇಲೆ ವಾಲಂಟಿಯರ್ ಮಾಡುವಾಗ, ಆಮೇಲೆ ಇನ್ನೊಂದು ಅವಾರ್ಡ್ ಫಂಕ್ಷನ್ಸ್ ಏನಾದರೂ ಕಾಲೇಜಲ್ಲಿ ಸ್ಪೋರ್ಟ್ಸಿಗೆ ಅಂತ ನಡೆದಾಗ ಹಾಕೊಬೋದು ಅಂತ ನಮಗೆ ಹೇಳಿದ್ದು. ಬಟ್ ನಮ್ಮ ಕಾಲೇಜಲ್ಲಿ ಇದುವರೆಗೂ ಏನೂ ಆ ಥರ ಹಾಕೊಂಡು ಹೋಗಿಲ್ಲ. ಹಾಕೊಂಡು ಬರೋಕ್ಕೂ ಹೇಳಿರಲಿಲ್ಲ. ಸೊ ನೋಡೋಣ, ಇದು ಲಾಸ್ಟ್ ಇಯರ್ ನಮ್ಮ ಕಾಲೇಜಲ್ಲಿ ನೋಡೋಣ ಸ್ಪೋರ್ಟ್ಸ್ ಈವೆಂಟ್ ಏನಾದರೂ ಆರ್ಗನೈಸ್ ಮಾಡಿ BNB ನಡೆಯುತ್ತೆ ನಮ್ಮ ಕಾಲೇಜಲ್ಲಿ, ಆವಾಗ ಬರ್ಬೋದಾ ಅಂತ ನೋಡ್ತೀನಿ.
ಆಲ್ಮೋಸ್ಟ್ ಟೈಮ್ 6 o'clock. ನಾನು ಸ್ಟಾರ್ಟ್ ಮಾಡಿದ್ದು 3 o'clockಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲನೂ ಫುಲ್ ಕಂಪ್ಲೀಟ್ ಗೋಡೆ ಎಲ್ಲ ಒಡಿಸಿ ಮತ್ತು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋ ಅಷ್ಟಲ್ಲಿ 6 ಆಗಿದೆ. 3 hours ತೊಗೊಂಡಿದ್ದೀನಿ ಇಷ್ಟನ್ನು ಮಾತ್ರ ಕ್ಲೀನ್ ಮಾಡೋಕ್ಕೆ. ತೋರಿಸ್ತೀನಿ ರೀ. ತರ ಫುಲ್ ನನಗೇನೇನು ಕೆಲಸ ಹೇಳಿದ್ರು ಎಲ್ಲನೂ ಮುಗಿಸಿದಾಯಿತು. ನಂಗೆ ಇವಾಗ ಸುಸ್ತಾಗಿದೆ. ಸೊ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಆ್ಯಂಡ್ ನಾನು ಚಿತ್ರಾನ್ನ ಮಾಡ್ಕೊಂಡು ತಿನ್ಬೇಕಂತ ಆಸೆ ಆಗ್ತೈತೆ. ಆ ರೆಸಿಪಿ ಕೂಡ ತೋರಿಸ್ತೀನಿ ಅಕಸ್ಮಾತ್ ನಾನು ಮಾಡಿದ್ರಿ. ಆ್ಯಂಡ್ ಮಿಕ್ಕಿದ ಆಲ್ ಕೆಲಸನೂ ಇದೆ, ಅದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಇವತ್ತಿಗೆ ಮುಗಿಸಿದ್ದೀನಿ ಗೈಸ್. ಫ್ರೆಶ್ ಅಪ್ ಆಗಿದಾಯಿತು. ಇವಾಗ ನಮ್ಮ ಅಕ್ಕನ ಕಾಲ್ ಮಾಡಿ ನಾನು ಗೋಬಿ ಥರ ಕೇಳಿದ್ದೀನಿ. ಆ್ಯಂಡ್ ಚಿತ್ರಾನ್ನ ಮಾಡ್ತೀನಿ ಅಂತ ಆಗಲೇ ಹೇಳ್ದೆ ಅಲ್ವ, ಇವಾಗ ಚಿತ್ರಾನ್ನ ಮಾಡಿಕೊಂಡು ಗೋಬಿ ಜೊತೆ ತಿಂತೀನಿ. ಒಳ್ಳೆ ಕಾಂಬಿನೇಷನ್. ಇರು, ಲೈಟ್ ಆನ್ ಮಾಡ್ತೀನಿ ನೋಡು. ಮೇಲೆ ರೂಮಲ್ಲಿ ಬಿಸಾಕ್ತೆ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಮುಚ್ಕೊಂಡು ಫಸ್ಟ್ ರೂಮ್ ಎಷ್ಟು ನೀಟಾಗಿ ಮಾಡಿದ್ದೀನಿ ನೋಡು. ಡೋರ್ ಕ್ಲೋಸ್ ಮಾಡು. ಲೇ ಅದಲ್ವೇ ಇದು. ನೀಟಾಗಿ ಕ್ಲೀನ್ ಮಾಡಿಲ್ವಾ? ನಾನೇ ಮೊನ್ನೆ ಎಲ್ಲ ಲೇ ಅಲ್ಲೆಲ್ಲ ಅದ್ ಬಿಡೆ, ಗೋಡೆ ನೋಡು ಫಸ್ಟು. ಓಕೆ ಓಕೆ ಈ ಗೋಡೆ ನೋಡು ಅಲ್ಲೆಲ್ಲ. ಇಲ್ಲಿ ನೋಡು, ಈ ಗೋಡೆ ನೋಡು. ಬಟ್ಟೆ ಎಲ್ಲ ಮೇಲೆ ನೀಟಾಗಿ ಎತ್ತಿಕ್ಕಿದ್ದೀವಿ. ನೀಟಾಗಿ. ನಿನ್ ಜನ್ಮಕ್ಕೆ ಹೋಗೋ. ಇವಳೊಬ್ಳು ಇವಳಿಗೆ ತೋರ್ಸಕ್ಕೆ ಬಂದಿಲ್ಲ. ಈ ಗೋಡೆ ನೋಡು ಹೋಗ್ಲಿ. ಛೀ, ಇಲ್ಲಿ ನೋಡು. ಬೆಂಕಿ ತಕ್ಕಿಲ್ಲ. ಥೂ, ಎಲ್ಲಾದ್ರಲ್ಲೂ ಕೆಟ್ಟು ದುಡುಕ್ತಿಯಲ್ಲ. ಫಸ್ಟ್ ಕ್ಲೀನ್ ಮಾಡಿರೋದು ನೋಡಲೇ. ಕ್ಲೀನ್ ಮಾಡೋದು ಮಾಡಿದ್ಯಾ ತಯ್ಯ, ನೀನು ಬರೀ ಕ್ಲೀನ್ ಮಾಡಿದ್ರು ಉಗಿಸ್ಕೊತಿಯಲ್ಲ. ಇದಕ್ಕೆ ನಾನು ಕೆಲಸ ಮಾಡಲ್ಲ ಗೈಸ್, ಬರೀ ಇದೆ. ಇವಳಿಗೆ ತೋರಿಸ್ಬೇಕಂತ ಅಂದಲ್ಲ ವೇಸ್ಟು. ನಮ್ಮ ನಾಯಿಗಾದ್ರೂ ತೋರಿಸ್ಬಿಟ್ಟಿದ್ದೀರ ಖುಷಿ ಪಟ್ಬಿಟ್ಟಿರೋದು. ಚಿತ್ರಾನ್ನ ಮಾಡ್ತೀನಿ ಅಂತ ಆಗಲೇ ಹೇಳಿದಲ್ಲ. 3 ಈರುಳ್ಳಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ಅಕ್ಕ ಚಿತ್ರಾನ್ನ ಬೇಡವಂತೆ. ನನಗೆ ನನ್ನ ತಮ್ಮಂಗೆ ಇಬ್ಬರಿಗೆ ಸಾಕಲ್ವಾ, ಅದಕ್ಕೆ ಇಷ್ಟ ಮಾಡ್ತಾ ಇರೋದು. ನಾನು ಚಿತ್ರಾನ್ನ ಮಾಡೋದು ಬರೀ ಈರುಳ್ಳಿ ಯೂಸ್ ಮಾಡ್ಕೊಂಡು ಮಾಡ್ತೀನಿ, ಸಿಂಪಲಾಗಿ ಮಾಡೋದು. ಟೊಮೆಟೊ ಅದೆಲ್ಲ ನಾನು ಹಾಕಲ್ಲ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಿದ್ದೆ, ಹೊಸ ಗೈಡ್ಲೈನ್ಸ್ ಬಿಟ್ಟಿದ್ದಾರೆ ಯೂಟ್ಯೂಬಿಂದ. ಅದು ಯಾವಾಗಿಂದ ಅಪ್ಲೈ ಆಗುತ್ತೆ ಅಂದರೆ ನೆಕ್ಸ್ಟ್ ಇಯರ್ 2027 February 1st ಅಪ್ಲೈ ಆಗೋದು. ಈ ನ್ಯೂಸ್ ಯಾರಿಗೆ ಅಂದರೆ ಬರೀ ಯಾರ್ಯಾರು ನೆಕ್ಸ್ಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು, ಅವ್ರು ಯಾರ್ಯಾರಿಗೆ ಆಸೆ ಇದೆ ಅವ್ರಿಗೆ ಮಾತ್ರ. ಬೇಗ ಬೇಗ ಸ್ಟಾರ್ಟ್ ಮಾಡಿ ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ನ. ಯಾಕೆ ಅಂತ ಅಂದರೆ ಈಗಲಾದರೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ಗೆ 4000 ವಾಚಿಂಗ್ ಟೈಮ್ ಹೋಗಬೇಕು. ಬಟ್ ನೆಕ್ಸ್ಟ್ ಅದೇ 2027 ಡಬಲ್ ಆಗ್ತಾ ಇದೆ. ಆ್ಯಂಡ್ ಈವನ್ ಶಾರ್ಟ್ ವೀಡಿಯೋಸ್ಗೂ ಅಷ್ಟೇ 10 million ವ್ಯೂಸ್ ಹೋಗಬೇಕು. ಅದೇ ನೆಕ್ಸ್ಟ್ ಇಯರ್ಗೆ ಮಾಡ್ತೀರಾ ಅಂತ ಅಂದರೆ 20 million ವ್ಯೂಸ್ ಹೋಗಬೇಕು. ಅದು ಜಸ್ಟ್ 90 ಡೇಸ್ಗೆ. ಆ್ಯಂಡ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಗೆ 365 ಡೇಸ್ ಒಳಗಡೆ ಅಷ್ಟು ವ್ಯೂಸ್ ಹೋಗಿರಬೇಕು. ಸೊ ಬೇಗ ಬೇಗ ಕ್ರಿಯೇಟ್ ಮಾಡಿ. ಈ ಥರ ಯಾಕೆ ಯೂಟ್ಯೂಬರ್ ಮಾಡ್ತಿದ್ದಾರೆ ಅಂತ ಅಂದರೆ, ನನಗೆ ನೋಡಿದ ಪ್ರಕಾರ, ನಾನು ತಿಳ್ಕೊಂಡಿದ್ದ ಪ್ರಕಾರ ಅಂದರೆ, ಎಲ್ಲರೂ ಈಗ ಈ ಕ್ರಿಯೇಟರ್ಸ್ ಆಗಬೇಕು ಅಥವಾ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಎಷ್ಟೊಂದು ಜನ ಬರ್ತವ್ರೆ. ಬಟ್ ಅದೇ ಏನಂದರೆ ಅವರು ನೀಟಾಗಿ ಮಾಡಲ್ಲ, ಅದು ಯೂಟ್ಯೂಬ್ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬೇಗ ಬೇಗ ಸ್ಟಾರ್ಟ್ ಮಾಡಿ, ಬೇಗ ಬೇಗ ವ್ಯೂಸ್ ಹೋಗಿಸಿ ಆ್ಯಂಡ್ ಕಂಟೆಂಟ್ಸ್ ಹೊಸದಾಗಿ ಚೆನ್ನಾಗಿ ಬಿಡಿ ಅಷ್ಟೇ. ಫ್ರೀ ಟೈಮ್ ಆಗಿದೆ. ನಾನು ಏನು ಎಡ್ಬಟ್ಟು ಕೆಲಸ ಮಾಡ್ಕೊಂಡಿದ್ದೆ, ಇನ್ನೂ ಅನ್ನಕ್ಕೆ ಇಟ್ಟಿಲ್ಲ. ನಾನು ಯಾವಾಗಲೂ ಕಪ್ಲಿಯಲ್ಲಿ ಅನ್ನಕ್ಕೆ ಇಡೋದು, ಆದರೆ ಇವಾಗ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಇಡ್ತಿದ್ದೀನಿ. ಇದು ನಮ್ಮ ನಾಯಿಗೆ ಮಾಡಿರೋ ಅನ್ನ, ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಇವಾಗ ತೊಳೆದು ಇದರಲ್ಲಿ ಅನ್ನ ಮಾಡಬೇಕು. One eternity later. ಅನ್ನ ಆಗಿದೆ ಗೈಸ್. ಇದಕ್ಕೆ ಚಿತ್ರಾನ್ನ ಮೊಜಾಬ್ ಕಳಿಸ್ಬಿಡ್ಬೇಕು. ಸುಮ್ಮನೆ ಬೇರೆ ಪಾತ್ರೆ ತೊಳೆ ಕಷ್ಟ. ಚಿತ್ರಾನ್ನ ಮತ್ತು ಗೋಬಿ ತಿನ್ನಲು ಸಿದ್ಧ. ಬಾ ಬಾ ಗೋಬಿ ಬಾ. ಇವೆರಡು ನಮ್ಮ ಮನೆಯಲ್ಲಿ ಕಾಟ. ಎಷ್ಟು ಬೆಳಗ್ಗೆಯಿಂದ ಒಬ್ಳೆ ಕೆಲಸ ಮಾಡ್ಕೊಂಡು ಎರಡು ನೋಡ್ಕೊಂಡಿದ್ದೀನಿ. ಇದಂತೂ ಯಪ್ಪ, ಎಲ್ಲರೂ ರೋಡಲ್ಲಿ ಹೋಗೋರು ತಾತ ಬೈತಾ ಇದ್ರು. ದೇಶ ಇದೆ ರೀ, ನಾವು ಕೊಟ್ಟಿರೋ ದೇಶ ಇದು. ಆಯ್ತು ಸುಮ್ಮನಿರು, ಎಷ್ಟು ಅಂತ ಕಿರಿಸ್ತೀಯ ಅಂತ. ಯಾವಾಗ? ಆವಾಗಲೇ ಮಧ್ಯಾಹ್ನ ಆ ತಾತನ ನೋಡ್ಕೊಂಡ? ತಾತ ನೋಡ್ಕೊಂಡು ಹೋಗ್ತಾ ಇದ್ರು. ಕೊಡ್ತಾ ಇರೋದಕ್ಕೆ ನಡಿ.
ಏನು ಹುಡುಕ್ತಿದ್ಯಾ? ಕ್ಯಾರೆಟ್ ಇಲ್ಲ. ಕ್ಯಾರೆಟ್ ಅಲ್ಲೇ ಇರುತ್ತೆ ಹೋಗಿ ಗುಳು ಮಂಜು ತಿನ್ಕೊಂಡು ಇವಾಗ ತಿರ್ಗಾ ಅಲ್ಲೇ ಹೋಗ್ತೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಈ ವ್ಲಾಗ್ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.